ಮಾಗಿ ಮಾಡಿದ್ರೆ ಹೊಲ ಚಂದ, ಹೋರಿ ತಾಲೀಮ್ ಕೊಟ್ರೆ ಹಬ್ಬ ಚಂದ. ವರ್ಷ 12 ತಿಂಗಳು ನೀನು ಕೆಲಸ ಮಾಡಿದ್ರೆ ನಿನ್ನ ಕೈ ಹಿಡಿಯಲ್ಲ ಕಾಲಿ ಹಿಡಿಯಲ್ಲ. ಮೊನ್ನೆ ರಾತ್ರಿ 1 ಗಂಟೆ ಸುಮಾರು ಫೋನ್ ಹಚ್ಚಾರ. ಅದು ಕೊಟ್ಟಂತ ಬಿರುದುಗಳು ಅದು ಉಳಿಬೇಕಂದ್ರೆ ನಾವು ಆ ಥರ ನೋಡ್ಕೋಬೇಕಂದ್ರೆ 2 ತಿಂಗಳಾಗ ಯಾವಾಗ ಬಂದು ಫೋನ್ ಮಾಡಿದ್ರು ನಾವು ಹೋರಿ ನೋಡಕ್ಕೆ ನಮಗೇನು ಅವಕಾಶ ಇಲ್ಲ. 24 ಹೊಲಿಗೆ ಬಿದ್ದಾವೆ. ಇಲ್ಲಿಂದ ಅರ್ಧ ತಲೆ ಓಪನ್ ಐತಿ ನಂದು. NTC ಹೋರಿಗಳು ಅದಾವಲ್ಲಣ್ಣ, ವರ್ಷದಾಗ 12 ತಿಂಗಳನ್ನು ಫುಲ್ ಈಜು ರನ್ನಿಂಗ್ ಇದ್ದೇ ಇರ್ತೈತಣ್ಣ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೊಳಗೊಬ್ಬ ಗಜ 107. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳ ದಿನಗಳಿಂದ ವೈಯಕ್ತಿಕ ಕಾರಣಗಳಿಂದಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಹಬ್ಬ ಶುರುವಾದ್ವು, ಒಂದೊಂದಾಗಿ ವಿಡಿಯೋಗಳನ್ನ ಮಾಡಬೇಕು ಅನ್ನೋದು ನನ್ನ ಆಸೆ. ಇವಾಗ ಸದ್ಯಕ್ಕೆ ಮೊನ್ನೆ ಬೇರೆ ಕೆಲಸದ ಮೇಲೆ ಹೋದಾಗ ಮಾಸೂರಿಗೆ ಹೋಗಿದ್ದೆ. ಅದಾದಮೇಲೆ ಅಣ್ಣವ್ರನ್ನೆಲ್ಲ ಫೋನ್ ಮಾಡಿ ಕೇಳ್ಕೊಂಡಾಗ ಫ್ರೀ ಇದ್ದೀನಿ ಅಂದಿದ್ದಕ್ಕೆ ಅಲ್ಲೇ ಹತ್ತಿರ ಹೋಗಿದ್ದಕ್ಕೆ ನಾನು ಹಾಗೆ ನಮ್ಮ ಸ್ನೇಹಿತರಾದಂಥ ಜೀವ ಅವರು ಇಬ್ಬರು ಸೇರಿ ಮಾಸೂರಿಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಹೋರಿಗಳದ್ದು ಹಬ್ಬದ ತಯಾರಿ ಹೇಗಿದೆ ಅಂತ ಹೇಳಿ ವಿಡಿಯೋನ ಮಾಡ್ಕೊಂಬಂದಿದ್ವಿ. ಆ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕೆ 4-5 ದಿನ ಆಗೋಯಿತು. NTC ಸಾಮ್ರಾಜ್ಯದ ಬಗ್ಗೆ ಈಗಾಗಲೇ ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಹಳಷ್ಟು ನಮ್ಮ ಸ್ನೇಹಿತರಾಗಿರ್ಬೋದು, ಅಣ್ಣ ತಮ್ಮಂದರು ಈಗ ಆಲ್ರೆಡಿ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡೋ ಕಾರಣ ಏನು ಅಂದರೆ, ಹಬ್ಬ ಬಂತಲ್ಲ, ಈಗ ಕರ್ನಾಟಕದ ಹೈಸ್ಪೀಡ್ PP ಹೋರಿ, ಬಂಡೆ, ಎನ್ಕೌಂಟರ್ ಸ್ಪೆಷಲಿಸ್ಟು, ಆಮೇಲೆ ಹೈ ಬಜೆಟ್ ಆಗಿರ್ಬೋದು, ಸಾವುಕಾರ ಆಗಿರ್ಬೋದು, ಮಿನಿ ಬಂಡೆ, ಅರ್ಜುನ, ತ್ರಿಶೂಲ ಎಲ್ಲ ಹೋರಿದು ತಯಾರಿ ಹೇಗಿದೆ ಅನ್ನೋದು ಬೇಕಾಗಿತ್ತು. ಅಂದರೆ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂದರೆ ಹೋರಿ ತೊಗೊಂಬಂದಿದಾರ, ಆದರೆ ಅದನ್ನು ರೆಡಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದನ್ನು ಯಾವ ಥರ ರೆಡಿ ಮಾಡಬೇಕು ಅನ್ನೋ ಮಾಹಿತಿ ಅವರಿಗೆ ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ NTC ಸಾಮ್ರಾಜ್ಯದ NTC ಬಂಡೆ ಹೋರಿದು ಹೇಗೆ ತಯಾರಿ ನಡೀತಾ ಇದೆ ಅನ್ನೋ ವಿಡಿಯೋನ ನಾನು ಮಾಡ್ಕೊಂಬಂದಿದ್ದೀನಿ. ಹಾಗೆ ವಿಡಿಯೋನ ಮಾಡೋದಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಫ್ರೀ ಮಾಡಿಕೊಂಡು ವಿಡಿಯೋನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಗಣೇಶಣ್ಣವ್ರಿಗೆ ಹಾಗೂ ಅಭಿಮಾನಿಗಳಿಗೆ, ಅಲ್ಲಿರೋಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ಹಾಗೂ ಮುತ್ತಣ್ಣವ್ರಿಗೆ. ರಾತ್ರಿ ಅಷ್ಟೊತ್ತಲ್ಲಿ ನಾವು 10:30-11 ಗಂಟೆಗೆ ಬಂದ್ರೂ ನಮಗೆ ಊಟ, ರೂಮು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಭಿಮಾನ ಯಾವಾಗಲೂ ಹೋರಿಗಳ ಮೇಲೆ ಸದಾ ಇರುತ್ತೆ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಅಂದು ಕೇಳ್ಕೊತಿದ್ದೀನಿ. ಹೋರಿಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅಂದರೆ, ಇವಾಗ ಪ್ರತಿ ಸರಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ, ಹಬ್ಬ ಇವಾಗ ಶುರು ಆಯಿತು ಅಂದರೆ ಇನ್ನೇನು 10-15 ದಿನಗಳಲ್ಲಿ ಹೋರಿನ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಬಿಡ್ತಾರೆ. ಆಮೇಲೆ ಅದು ಬಿಟ್ಟರೆ ಕಾಳು ಕಡಿ ಎಲ್ಲ ಕೊಡೋದು ಇದು ಸರ್ವೇ ಸಾಮಾನ್ಯ. ಆದರೆ NTC ಸಾಮ್ರಾಜ್ಯದಲ್ಲಿ ಆ ಥರ ಇಲ್ಲ. ಅದು ಇವಾಗ ಎಲ್ಲರೂ ಹಬ್ಬದ ಸೀಸನಲ್ಲಿ ಯಾವ ರೀತಿ ತಯಾರಿ ಮಾಡ್ತಾರಲ್ಲ, ಅದು ವರ್ಷ ಪೂರ್ತಿ ಅದೇ ಥರ ಇರುತ್ತೆ. ಆ ಹೋರಿಗಳನ್ನು ಯಾವ ರೀತಿ ತಯಾರಿ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಹೋರಿಗಳ ಇವನ್ನೆಲ್ಲ ನೋಡೋಕೆ ಬೆಳಗ್ಗೆ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ. ನಮ್ಮ ವಿಡಿಯೋಗೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ. ಸಾವುಕಾರನ ಸಾರಥಿ ಗಣೇಶಣ್ಣವರು ಇವಾಗ ನಮ್ಮ ಜೊತೆಗೆ ಜಾಯ್ನ್ ಆಗ್ಯಾರ. ಗಾಡಿನೂ ರೆಡಿ ಆಯಿತು. ಒಂದೊಂದು ಊರಿನ ಕರ್ಕೊಂಡೋಗಿ ಈಜಾಕಂತ. ಇವಾಗ ಏನು ಮಾಡಿದ್ರು ಅಂದ್ರೆ, ಬೆಳಗ್ಗೆ ಎದ್ದು ಒಂದು ರೌಂಡ್ ಹಂಗೆ ಸಣ್ಣಕ್ಕೆ ವಾಕಿಂಗ್ ಮುಗಿಸ್ಕೊಂಡು ಇಲ್ಲಿ ಕಟ್ ಹಾಕಿದ್ದಾರೆ ಅಷ್ಟ. ಕೊಟ್ಟ ಜಾಗಿಂಗ್ ಶುರು.
ರನ್ನಿಂಗ್ ಶುರು ಆಯಿತು. ಸರ್ಕಾರ ಸಾಹೇಬರು ಓಡ್ತಿದಾರ, ನಾವು ಹಿಂದ್ಗಡೆಯಿಂದ ಚಾಟಿ ಬಿಸ್ಕೊಂತ ಹೋಗ್ತಿದ್ದೀವಿ. ಟಾಟಾ ಎ ಸಿಲಿ ಯಾಕೆ ಅಂದರೆ ಸಾಹೇಬರು ಫುಲ್ ರಾಂಗು, ಬೈಕಲ್ಲೆಲ್ಲ ಕರ್ಕೊಂಡು ಹೋದ್ರೆ ಬಗ್ಗದೇ ಇಲ್ಲ, ನಮ್ಮನ್ನು ಬಿಡೋದೂ ಇಲ್ಲ. ಅದಕ್ಕೆ ಟಾಟಾ ಎ ಸಿಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಗಣೇಶ್ ಅಣ್ಣ ಗಾಡಿ ಓಡಿಸ್ತಿದ್ದಾನ. NTC 107 ಬಂಡೆ ರನ್ನಿಂಗ್ ಶುರು. ಇವಾಗ ಟೈಮ್ ಬಂದ್ಬಿಟ್ಟು 7:30 ಶುರು ಮಾಡಿದ್ದೀವಿ ರನ್ನಿಂಗು. ಚೆನ್ನಾಗಿ ಓಡ್ತಿದ್ದಾರೆ ಸಾಹೇಬ್ರು. ಹಿಂದೆ ಬಂಡೆ. ಬರೀ 2.5 ಕಿಲೋಮೀಟರ್ ರನ್ನಿಂಗ್ ಮಾಡಿ ಸರ್ ರೆಡಿ ಆಗ್ಯಾರ. ರನ್ನಿಂಗ್ ಮುಗಿತು ಸರ್. ಇಲ್ಲೇ ಸ್ವಿಮ್ಮಿಂಗ್ ಶುರು ಮಾಡೋದು ಈಗ. ಬರೋಬ್ಬರಿ 2 ಕಿಲೋಮೀಟ್ರ್ ರನ್ನಿಂಗ್, 1 ಕಿಲೋಮೀಟ್ರ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮೇಲ್ಗಡೆ ಬಂದ. ಮಾಡಿದ್ರೆ ಮತ್ತೆ ಇನ್ನೇನು ಬರ್ತದೆ. ಇದರ ಬಂಡೆ
ಸರ್ಕಾರ ಊರಿನ ಭರ್ಜರಿ 2.5 ಕಿಲೋಮೀಟರ್ ಓಡಿಸ್ಕೊಂಬಂದ್ಬಿಟ್ಟು ಇವಾಗ ಹೊಳೆಗೆ ಬಂದಿದ್ವಿ. ಹೊಳೆಲು ಒಂದು ಅರ್ಧ ಕಿಲೋಮೀಟ್ರ್ ಅನ್ಕರಿ ಹೋಗಿ ನಾನ್ ಸ್ಟಾಪ್ ಹೋಗಿ ಬಂತು. ಆ ರೇಂಜಿಗೆ ರೆಡಿ ಮಾಡಬೇಕು, ಸುಸ್ತೆಲ್ಲ ದಮ್ಮು ಅನ್ನೋದೆಲ್ಲ ಸತ್ತೋಗ್ಬಿಡ್ಬೇಕು. ಅದಕ್ಕೋಸ್ಕರನ ಆ ರೇಂಜಿಗೆ ಓಡಿಸ್ಕೊಂಬಂದ್ಬಿಟ್ಟು ಹೀಗೆ ಸ್ವಿಮ್ಮಿಂಗ್ ಕೂಡ ಮಾಡಿಸ್ತಿದ್ದಾರೆ. ಇಷ್ಟು ದಿನ ಏನು ಮಾಡೋರು ಅಂದರೆ ಗಿಬ್ಳಿಬ್ಳರ್ ಹಿಡ್ಕೊಂಡ್ರು ಈಜೋಡಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ಭಾರಿ ಅಂದ್ರೆ ಭಾರಿ ರಾಂಗ್ ಮನುಷ್ಯ. ಆದ್ರೆ ಈ ಸರಿ ಅಣ್ಣ ಎಲ್ಲ ಒಬ್ಬನೇ ತಗೊಂಡೋಗಿ ಡೀಲ್ ಮಾಡ್ಕೊಂಬಂದ್ಬಿಟ್ಟ ಈಜಾಡೋದಕ್ಕೆ. ನೋಡಿದ್ರಲ್ಲ ಗುರು, ಇಷ್ಟ ತನಕ ಹೋರಿ ರನ್ನಿಂಗ್ ಆಯಿತು, ಸ್ವಿಮ್ಮಿಂಗ್ ಆಯಿತು. ನಮ್ಮ ಅಣ್ಣರು ಇಲ್ಲೇ ಅದಾರ. ಯಾವ ಥರ ಟ್ರೈನಿಂಗ್ ಕೊಟ್ಟರು, ಹೆಂಗೆ ರೂಢಿ ಮಾಡ್ಕೊಂಡ್ರು ಎಲ್ಲ ಕೇಳೋಣಂತ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಪ್ಪ ಅಣ್ಣ. ಯಾವೂರಣ್ಣ? ಹನಗಲ್ ಅಣ್ಣ ನಮ್ಮೂರು. ಯಾವಾಗಿಂದ ಇಲ್ಲಿಗೆ ಜಾಯ್ನ್ ಆದ್ರಿ? ನಾವು ಕುಂಸಿ ಹಬ್ಬದಿಂದ ಇಲ್ಲಿ ಬಂದಿದ್ದಣ್ಣ. ನಮ್ಮ ಮೋಹನಣ್ಣ ಅನ್ನಾರು ಕಳ್ಸಿದ್ರು ಇಲ್ಲಿಗೆ, ಹೋಗಿ ಅಧಿಪತಿ ರೆಡಿ ಮಾಡು ಅಂತ. ಹೌದಾ? ಅವಾಗ ಕುಂಸಿ ಹಬ್ಬದಿಂದ ನಾವು ಬಂದಿದ್ದಣ್ಣ. ಈ ಅಧಿಪತಿನ ರೆಡಿ ಮಾಡಕ್ ಬಂದ್ರಿ? ಹಾಂ ಅಣ್ಣ. ಅವಾಗಲೇ ನೀವು ಬಂದಾಗಣ ಗಣೇಶಣ್ಣವ್ರು ಒಂದು ಮಾತು ಹೇಳಿದ್ರು. ಏನಂದ್ರ, ನಾವು ಸರ್ಕಾರ ಹೋರಿ ತಂದಾಗಿಂದಾನು ಬಹಳಷ್ಟು ಜನ ಬಂದು ಹೋರಿ ಟ್ರೈನಿಂಗಿಗೆಲ್ಲ ರನ್ನಿಂಗು ಸ್ವಿಮ್ಮಿಂಗಿಗೆ ಭಾಳ ಜನ ಬಂದು ಹೋಗಿವಿ. ಆದ್ರೆ ಇದನ್ನ ನುಗ್ ಮಾಡೋಕ್ಕಾಗಿರ್ಲಿಲ್ಲ. ಆದ್ರೆ ನೀನು ಒಬ್ಬನೇ ತಗೊಂಡೋಗಿ ರನ್ನಿಂಗು ಸ್ವಿಮ್ಮಿಂಗು ಎಲ್ಲ ಮಾಡ್ತೀರಣ್ಣ, ಹೆಂಗ್ ರೂಢಿ ಆಯ್ತು ಅಂತ? ರೂಢಿ ಅಂದ್ರೆ ಏನಿಲ್ಲಣ್ಣ, ಅಂದ್ರೆ ನಾವು ಫಸ್ಟ್ ನಮ್ದು ಹನಗಲ್ ಚಿನ್ನ ಐತಲ್ಲ ನಾವು ರೀ, ಅದನ್ನ ಈಜೋಡಿಸ್ತಿದ್ದೆ ಅಣ್ಣ ನಾನು. ಅವಾಗ ಅಷ್ಟೊಂದು ಈಜೋಡ್ಸಕ್ ನಂಗೆ ಬರ್ತಿರ್ಲಿಲ್ಲ. ನಾನು ಆಮೇಲೆ ಬೂಕೊಡಳ್ಳಿ ಸಿಂಹಾದ್ರಿ ಊರಿ ಐತಲ್ಲ ಅಣ್ಣ, ಗರುಡ. ಹಾ ಗರುಡ ಅಣ್ಣ, ಅಲ್ಲಿಗೆ ಹೋಗಿದ್ದಣ್ಣ. ಅಲ್ಲಿ ಕುಮಾರಣ್ಣಾರ್ ನಂಗೆ ಹೆಂಗ್ ಈಜೋಡಿಸ್ಬೇಕು, ಹೆಂಗ್ ದಮ್ ಗಳಿಸ್ಬೇಕು ಎಲ್ಲ ಅವ್ರು ಕುಮಾರಣ್ಣಾರ ಹೇಳ್ಕೊಟ್ಟಿದ್ದಣ. ಅಂದ್ರೆ ನೀವು ಚಿನ್ನ ಹೋರಿ ಆದ್ಮೇಲೆ ಗರುಡ ಸಿಂಹಾದ್ರಿ ಎಲ್ಲ ಅದನ್ನೆಲ್ಲ ಪಳಗಿಸ್ಬಿಟ್ಟು ಈಗ ಸರ್ಕಾರ ಅಧಿಪತಿಗೆ ಬಂದಿದ್ದೀರಿ. ಅಂದ್ರಣ್ಣ, ನಾವು ಈಗ ವಿಡಿಯೋ ಮಾಡಕ್ ಕಾರಣ ಏನು ಅಂದ್ರ, ಬಹಳಷ್ಟು ಜನ ಎಲ್ಲ ಹೋರಿ ಎಲ್ಲ ಕಟ್ಟಿದಿರ್ತಾರಲ್ಲ, ಅವ್ರಿಗೆ ಯಾವ ತರ ಹೋರಿ ಟ್ರೈನಿಂಗ್ ಮಾಡ್ಬೇಕು, ಈ ಹಬ್ಬ ಬಂದಾಗ ಎಲ್ಲರೂ ಶುರು ಮಾಡ್ಬಿಡ್ತಾರಲ್ಲ, ಅವ್ರಿಗೆ ಯಾವ ತರ ಹೇಳ್ತೀರಣ್ಣ, ಯಾವ ತರ ರೂಢಿ ಮಾಡ್ಬೇಕು ಅಂತಂದು? ಅಂದ್ರೆ ಬೇರೆ ಓರಿಯರಣ್ಣ ಈಗ ಹಬ್ಬ ಇನ್ನೊಂದು 10 ದಿನ 15 ದಿನ ಐತಿ ಅಂದಾಗ ಟ್ರೈನಿಂಗ್ ಕೊಡ್ತಾರಣ್ಣ. ಆದ್ರೆ NTC ಓರಿಗಳು ಅದಾವಲ್ಲಣ್ಣ, ವರ್ಷದಾಗ 12 ತಿಂಗಳನ್ನ ಫುಲ್ ಈಜು ರನ್ನಿಂಗ್ ಇದ್ದೇ ಇರ್ತೈತಣ್ಣ. ಇಲ್ಲಿಂದ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗೈತಣ್ಣ. 2.5 ಕಿಲೋಮೀಟರ್ ಓಡ್ಕೊಂಬಂದು 2 ರೌಂಡ್ 3 ರೌಂಡ್ ಈಜ್ ಹೊಡೆದು ಅಂದ್ರೆ ಸಾಕ ನಾವು ಅಷ್ಟೇ. ಒಟ್ ಅಂದ್ರ ಹಬ್ಬಕ್ಕಂತಂದು ಏನು ಸ್ಪೆಷಲ್ ಇಲ್ಲ, ಡೈಲಿ ಕಾರ್ಯಕ್ರಮ ಡೈಲಿ ಅಣ್ಣ. ನಮ್ಗೆ ಯಾವಾಗ ಟೈಮ್ ಸಿಗ್ತೈತಿ ಅವಾಗ ಸುಮ್ನೆ ಹಿಡ್ಕೊಂಡ್ ಬರ್ತಾ ಇರ್ತೀವಿ. ಅಂದ್ರೆ ನಮ್ದು ದಿನನಿತ್ಯ ಕಾರ್ಯಕ್ರಮ ಹೆಂಗಿರ್ತದ, ನಿಮ್ದು ದಿನನಿತ್ಯದಾಗ ಈ ತರದ್ದು ಈಗ ರೂಟೀನ್ ಅಂತಂದ್ ಹೇಳಿದ್ರಣ್ಣ. ನಿಮ್ದು ದಿನನಿತ್ಯದ ಕೆಲಸ ಸರ್ಕಾರ ಹಾಗೂ NTC ಸಾಮ್ರಾಜ್ಯದ ಜೊತೆಗೆ ನಿಮ್ದು ದಿನನಿತ್ಯದ ಕೆಲಸ ಹೇಳ್ರಣ್ಣ. ನಮ್ ದಿನನಿತ್ಯ ಅಣ್ಣ ಬೆಳಗ್ಗೆ ಒಂದು 6 ಗಂಟೆ ಎದ್ದೇಳ್ತೇವಣ್ಣ ನಾವು. 6 ಗಂಟೆ ಎದ್ದು ಸಗಣಿ ಗಿಣಿ ಎಲ್ಲ ತೆಗೆದು ಹೋಗುದು. ಆಮೇಲೆ ಗಣೇಶಣ್ಣರು ಬರ್ತಾರಣ್ಣ 6 ಗಂಟೆಗೆ. ಅವರು ನಾವು ಎಲ್ಲ ಸೇರ್ಕೊಂಡು ಸಗಣಿ ಗಿಣಿ ಎಲ್ಲ ತೆಗೆದು ಒಂದು 6:30 ಸುಮಾರು ಸರ್ಕಾರ ಹಿಡ್ಕೊಂಡ್ ಬರ್ತೇವಣ್ಣ. ಹಿಂಗ ಗಾಡಿ ಕಟ್ಕೊಂಡು ಓಡಿಸ್ಕೊಂತ ಬರ್ತೇವೆ. ಒಟ್ಟ ಒಂದು 11 ಗಂಟೆ ಮಟ್ಟ ಅಷ್ಟು ಈಜೋಡ್ಸೋ ಮುಗಿತಾವಣ್ಣ. ನಮ್ಮ 11 ಗಂಟೆ ಮಟ್ಟ ಈಜೋಡಿಸ್ತೇವೆ. 11 ಗಂಟೆ ಆಮೇಲೆ ತಿಂಡಿ ಅವಕ್ಕೆಲ್ಲ ಕೊಡೋದಾಯ್ತು? ತಿಂಡಿ ಎಲ್ಲ 11 ಗಂಟೆಗೆ ಇಡ್ತೇವೆ ಅಂದ್ರೆ ಈಜೋಡ್ಸ್ಕೊಂಡ್ ಬಂದಾದ್ಮೇಲೆ ಇಡ್ತೀವಿ. ಎಲ್ಲ ಖಾಲಿ ಹೊಟ್ಟಾಗ ರನ್ನಿಂಗ್ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ತಿಂಡಿ ಎಲ್ಲ ಕುಡಿತೀವಿ. ಬೆಳಗ್ಗೆ ಹಾಲು 8 ಗಂಟೆ ಸುಮಾರು ಹಿಂಡ್ತೇವಲ್ಲಣ್ಣ, ಅವಾಗ ಮೊಟ್ಟೆ ಹಾಲು ಹಾಕ್ತೇವಣ್ಣ. ಹಾಕಾದ್ಮೇಲೆ 11 ಗಂಟೆ ಸುಮಾರು ಎಲ್ಲ ಈಜೋಡ್ಸೋದಾದ್ಮೇಲೆ ತಿಂಡಿ ಇಡ್ತೇವಣ್ಣ ಅವ್ರಿಗೆ. ಹಾಲು ಮೊಟ್ಟೆನು ವರ್ಷ ಪೂರ್ತಿನ? ಹಾ ಅಣ್ಣ. ಹೇಳಿದ್ರಲ್ಲ, ಈಗ ಬಹಳಷ್ಟು ಜನ ಹೆಂಗ್ ಮಾಡ್ಬಿಡ್ತಾರಂದ್ರ, ನಾವಾದ್ರೂ ನಮ್ ತಯಾರಿಗೆ ಕೆಲವೊಂದಿಷ್ಟು ನಮ್ ಜನಕ್ಕೆಲ್ಲ ಆರೋಗ್ಯದ ಮೇಲೆ ಕಾಳಜಿ ಇರ್ಬೇಕು. ನಾವು ಏನೇನ್ ತಿನ್ಬೇಕು ಏನೇನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಹೆಂಗಂದ್ರ ಅವ್ರ ಆರೋಗ್ಯ ಹೆಂಗಾದ್ರೂ ಇರ್ಲಪ್ಪ, ಹೋರಿಗೆ ಒಂದು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಹೋರಿಗೆ ಇದನ್ನ ತಪ್ಪಿಸ್ಬೇಕು ಅನ್ನೋಂಥದ್ದು ಯಾವ್ದಿಲ್ಲ. ಇದನ್ನ ಕೊಡ್ಬೇಕು ಅಂತಂದು ಯಾವಾಗ ಪ್ಲಾನಿಂಗ್ ಇಟ್ಕೊಂಡಿರ್ತಾರ ನೋಡಿ, ವರ್ಷ ಪೂರ್ತಿನೂ ಅದನ್ನ ಕೊಡ್ತಾರ. ಇವಾಗ ನಮ್ಗ ಈಗ ಕಾಂಪಿಟೇಷನ್ ಹಬ್ಬ, ಈಗ ಮೊದ್ಲಿನಂಗೆ ಸಾಮಾನ್ಯವಾಗಿ ಹಬ್ಬ ಇಲ್ಲ, ಈಗ ಎಲ್ಲ ಫುಲ್ ಕಾಂಪಿಟೇಷನ್ ಹಬ್ಬ. ಆ ರೇಂಜಿಗೆ ಹಬ್ಬ ಮಾಡ್ತತಿ ಅನ್ನೋದು ಎಲ್ಲರಿಗೂ ಗೊತ್ತು. NTC ಸರ್ಕಾರ ಟಾಪ್ ಸ್ಪೀಡ್ ಹೋಗತಿ, ಬಂಡೆ ಅಂತ ಕರ್ಸ್ಕಂತತಿ ಅಂತಂದ್ರ ಅದಕ್ಕೆ ಮೇನ್ ಕಾರಣ ಇಲ್ಲದಾರ ನೋಡ್ರಿ ಇವ್ರಿಬ್ರು. ಹೋರಿನ ವರ್ಷ ಪೂರ್ತಿನೂ ಒಂದೇ ತರನ, ಈಗ ಹಬ್ಬಕ್ಕಂತಂದು ಏನು ಸ್ಪೆಷಲ್ ಇರಲ್ಲ. ಎಲ್ಲರೂ ಹೆಂಗ್ ಮಾಡ್ಬಿಡ್ತಾರ ಅಂದ್ರೆ, ಇನ್ನೊಂದು 1 ತಿಂಗಳು ಶುರು ಆಕತಿ ಅಂದ್ಬಿಟ್ಟೆ ಸ್ಟಾರ್ಟ್ ಮಾಡ್ಬಿಡ್ತಾರ. ರನ್ನಿಂಗ್ ಆಯ್ತು, ತಿಂಡಿ ತಿನ್ಸಕ್ಕಾಯ್ತು, ಎಲ್ಲ ಮಾಡ್ತಾರ. ಆದ್ರೆ ಇವ್ರಿಗೆ ಹೋರಿ ಹಬ್ಬದ ಮೇಲೆ ವಿಚಿತ್ರ ಅಂದ್ರೆ ವಿಚಿತ್ರ ಕಾಳಜಿ, ಹಂಗೆ ಪ್ರೀತಿನೂ ಐತಿ. ಅದಕ್ಕೋಸ್ಕರನ ಅವರು ವರ್ಷ ಪೂರ್ತಿನೂ ಅದೇ ಥರನ ಹಾಲು ಮೊಟ್ಟೆ ಕಾಳು ತಿಂಡಿ ಆಮೇಲೆ ರನ್ನಿಂಗು ಸ್ವಿಮ್ಮಿಂಗು ತಪ್ಸೋದೇ ಇಲ್ಲ, ಆ ಥರನ ಟ್ರೈನಿಂಗ್ ಮಾಡ್ತಾರೆ. ಅಣ್ಣ ಮತ್ತೇನು ಹೇಳ್ತಾರಣ್ಣ ನಿಮ್ಮ ಸರ್ಕಾರ? ನಾವು ಅದು ಎಲ್ಲ ಅಭಿಮಾನಿಗಳಿಗಾಯ್ತು, ಎಲ್ಲ ಹೋರಿ ಅಭಿಮಾನಿಗಳಿಗೆ, ಹೋರಿ ಸಾಕ್ದಾರಿ ಹೇಳೋದು ಒಂದೇ ಮಾತು. ಅಣ್ಣ, ಯಾರು ದಯವಿಟ್ಟು ಹಬ್ಬ ಇನ್ನೊಂದು ತಿಂಗಳಿದ್ದಂಗೆ 2 ತಿಂಗಳಿದ್ದಂಗೆ ಯಾರು ಟ್ರೈನಿಂಗ್ ಕೊಡಕ್ಕೆ ಹೋಗ್ಬೇಡ್ರಿ. ಹೆವಿ ಪ್ರೆಷರ್ ಆಗಿ ಏನರ ಹೋರಿಗಳಿಗೆ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅದು ಹಂತವಾಗಿ ಲಿಮಿಟಾಗಿ ಹೋದ್ರೆ ನೀವು ಇವತ್ತೇ ನಾನು 4 ತಿಂಗಳಾಯ್ತು ನಾ ಕೊಟ್ಟೇನೆ ಅಂದ್ರೆ ನಡೆಯಂಗಿಲ್ಲ. ಮಾಗಿ ಮಾಡಿದ್ರೆ ಹೊಲ ಚಂದ, ಹೋರಿ ತಾಲೀಮ್ ಕೊಟ್ರೆ
ಹಬ್ಬ ಚಂದ. ಹೌದಾ? ಬಡವಂದು ಮಾಗಿ ಅಂತ, ಸಾವ್ಕಾರಂದು ಗೊಬ್ಬರ ಅಂತ. ಇವತ್ತು ಬಡವಾಗಿ ನಾವು ಮಾಗಿ ಮಾಡೋಣ, ಹೋರಿನ ವರ್ಷ 12 ತಿಂಗಳು ತಾಲೀಮ್ ಮಾಡೋಣ. ಹೋರಿ ತಾನೇ ಫಿಟ್ನೆಸ್ ಇರ್ತೈತಿ, ತಾನೇ ಚೆನ್ನಾಗಿರ್ತೈತಿ. ಅಲ್ರಿ ಒಬ್ಬ ನೀನೇ ಒಂದು ಏನೋ ಕೆಲಸ ಮಾಡಿಬಿಟ್ಟು ಈಗ ಬಂದು ನಾಳೆ ನನ್ನ ಕೈ ಹಿಡ್ತೈತಿ ಕಾಲು ಹಿಡ್ತೈತಿ ಅಂದ್ರೆ ವರ್ಷ 12 ತಿಂಗಳು ನೀನು ಕೆಲಸ ಮಾಡಿದ್ರೆ ನಿನ್ನ ಕೈ ಹಿಡಿಯಲ್ಲ ಕಾಲು ಹಿಡಿಯಲ್ಲ, ನೀನು ಹೆಲ್ದಾಗಿರ್ತೀಯ. ಆ ಥರ ಈ ಬಸವಣ್ಣನ ಹೆಲ್ದಾಗಿರ್ತೈತಿ. ಆ ಹೋರಿ ಅಭಿಮಾನಿಗಳಿಗೆ ಹೇಳೋದು ಇಷ್ಟ, ನಿಮ್ಮ ಹೋರಿನೂ ಆಗಲಿ, ನೀವು 2 ತಿಂಗಳು 1 ತಿಂಗಳು ಇದ್ದಂಗೆ ಯಾರೂ ಟ್ರೈನಿಂಗ್ ಕೊಡೋಕೆ ಹೋಗ್ಬೇಡ್ರಿ. ಕೊಡ್ತೀರಾ 6 ತಿಂಗಳಿಂದನೇ ಕೊಟ್ಕೊಂತ ಬರ್ರಿ. ಅವು ಬಿಚ್ಚಿ ಬರ್ರಿ, ಹಂಗೆ 1 ಕಿಲೋಮೀಟ್ರ್ ಆಗಲಿ ವಾಕ್ ಹೋಗಿ ಬರಲಿ. ಈಗ ಇದು ಹೋರಿ ಹಬ್ಬಕ್ಕಾಗೆ ಕಟ್ಟಿದ್ರೆ ಹೇಳೋದು, ಬ್ಯಾಸ್ಯ ಮಾಡ್ರಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಹೊಲದಾಗ ರುಬ್ಬಿರ್ತಾವೆ, ಅವಕ್ಕೆ ಹೇಳೋಕ್ಕಾಗಲ್ಲ. ಹೌದಲ್ರಿ? ಕರೆ ಬೇಡ. ಅಂದ್ರೆ ಈಗ ಜಿಂಬಾಡಿ ಬಿಲ್ಡ್ರ್ ತರ ಕಾಣಿಸ್ತೈತಿ. ಈಗ ಹೋರಿ ಎಲ್ಲರ ಬಂಡೆ ಅಂತಂದ್ ಹೆಸರು ಕೊಟ್ಟಿದಾರಲ್ಲ, ಹೆಸರಿ ತಕ್ಕಂಗ ಬಂಡೆ ಇದ್ದಂಗ ಐತಿ. ಬಂಡೆ ತರನ ಅದ್ ಮೇಂಟೈನ್ ಮಾಡೋದು ಇರ್ತದಣ್ಣ. ಸುಮ್ನ ಈಗ ಬಂಡೆ ಅಂತಂದ್ ಹೆಸರು ಕೊಟ್ಟಾರ ಆ ತರ ಇರೋದಲ್ಲ, ವರ್ಷ ಪೂರ್ತಿ ಬಂಡೆ ಆಗೇ ಇರ್ತೈತಿ ಇದು. ಹೌದೌದು. ಕಳ್ಕೊಳೋದು ಭಾಳ ಜಲ್ದಿ. ಸಾಧನೆ ಮಾಡೋದಿದಲ್ಲ, ಅದು ಎಷ್ಟು ವರ್ಷ ಆದ್ರೂ ಸಹಿಂಗಿಲ್ಲ. ಅದು ಕೊಟ್ಟಂಥ ಬಿರುದುಗಳು ಅದು ಉಳಿಬೇಕಂದ್ರೆ ನಾವು ಆ ಥರ ನೋಡ್ಕೋಬೇಕು ಅದನ್ನು. ಅದೇನ್ರಿ ನಾವು ಹೆಂಗೆ ನೋಡ್ಕೊಂತ ನಮ್ಮನ್ನ ಹಂಗೆ ನೋಡ್ತೈತಿ. ನಾವೇ ಬಿಡೋ ಗಂಡೆ ಅಂತ ಕೊಟ್ಟಾರ, ಅವ್ರು ಇದು ಅಂತ ಕೊಟ್ಟಾರ ಅಂತ ನಾವು ಬಿಟ್ರೆ ಏನು ಮಾಡಕ್ ಬರಲ್ಲ. ಬಂಡೆ ಅಂತಂದ್ ಕೊಟ್ಟಾರ ಅಂದ್ರೆ ಬಂಡೆ ತರನ ಇರಾಕ ಟ್ರೈ ಮಾಡಿಸ್ಬೇಕಂದ್ರೆ ಇಡಾಕೆ ನಾವು ಅದಕ್ಕೆ ಬದ್ಧರಾಗಿರ್ಬೇಕು. ಅಣ್ಣ ನಾನು ಮೊದ್ಲಿಂದಾನು ಬಂದಾಗ ನೋಡಿದ್ದಣ್ಣ. ಇವಾಗ ಬೆಳಗ್ಗೆ ಎಷ್ಟೊತ್ತಿಗೆ ನಾವು ಬಂದಾಗ ಅಲ್ಲ 7 ಗಂಟೆ ಅನ್ನೋದ್ರಾಗ 6:30 7 ಗಂಟೆ ಅನ್ನೋದ್ರಾಗ ಮನೆ ಹತ್ರ ಅಲ್ಲ ಜನ ಸ್ಟಾರ್ಟ್ ಆಗ್ಬಿಟ್ಟಿದ್ರು, ಹುಡುಗರೆಲ್ಲ ಬರಾಕ. ಏನ್ ಹೇಳ್ತಾರಣ್ಣ ಅಭಿಮಾನಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಶುರು ಅಂದ್ರೆ ಅಣ್ಣ ಅವ್ರಿಗೆ ದೇವ್ರು ನೋಡ್ದಂಗ ಆಕತ್ತೋ ಏನೋ. ಬಸವಣ್ಣ ಅಂದ್ರೆ ದೇವ್ರೆ. ಅವರು ಅವ್ರು ಬರೋದ್ರ ಬಗ್ಗೆ ನಮಗೇನು ಇದಿಲ್ಲ. ಅವ್ರಿಗೆ ಏನು ಕೊಟ್ಟು ಬರೋಕ್ಕಾಗಲ್ಲ, ಆ ಪ್ರೀತಿ ಬಂದೇವೆ. ಅವ್ರು ಅದನ್ನ ಗಳಿಸೈತಿ ಬಸವಣ್ಣ. ಬರ್ತಾರ, ನೋಡ್ತಾರ, ಹೊಕ್ಕಾರ. ಮೊನ್ನೆ ರಾತ್ರಿ 1 ಗಂಟೆ ಸುಮಾರು ಫೋನ್ ಹಚ್ಚಾರ, ಎಲ್ಲೇ ಟ್ರಿಪ್ಪಿಗೆ ಹೋಗಿದ್ರಂತ ದೇವಸ್ಥಾನಕ್ಕೆ. ಹೋಗಿ ಬರತ್ತೆ ಫೋನ್ ಹಚ್ಚಾರ, ಅಣ್ಣ ನಾವು ಊರಿಗೆ ನೋಡಕ್ ನಮ್ಮ ಮತ್ತು ನಮ್ಮ ಅಣ್ಣಪ್ಪ ಫೋನ್ ಹಚ್ಚಿ ಗೇಟ್ ತೆಗಿಯಪ್ಪ ಬಂದಾರಂತ. ಸರಿ ಅಣ್ಣ. ಇವತ್ತಿಗೂ ಯಾವ ಅಭಿಮಾನಿಗಳಿಗೂ ನಾವು ಗೇಟ್ ತೆಗ್ದಿಲ್ಲ. ನಮ್ದು ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಗೇಟ್ ಬಿಂದಿರ್ತದ. ಮಾತ್ರ ನಾವು ನಮ್ಮ ಹುಡ್ರು ಇರ್ತಾರೆ, ವರ್ಷ 12 ತಿಂಗಳಾಗ ಯಾವಾಗ ಬಂದು ಫೋನ್ ಮಾಡಿದ್ರು ನಾವು ಹೋರಿ ನೋಡಕ್ಕೆ ನಮಗೇನು ಅವಕಾಶ ಇಲ್ಲ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೀನೇ ನೋಡಿದ ಆಗಲೇ ಬಂದಾಗ ಹೋರಿ ಬಂದು ಹೋದ್ರು. ನಿನ್ನೆ ರಾತ್ರಿಗೂ 10:00 ನಾವು ಬಂದ್ವಿ. ಅದ್ರ ನೆಕ್ಸ್ಟ್ 11:45 ಏನಾಗಿತ್ತು. ಅವಾಗ ಅಣ್ಣಾರೆಲ್ಲ ಬಂದಾಗ ಅವ್ರು ನಾವ್ ನಿದ್ದೆ ಎತ್ತಿದ್ವಿ, ಕೂಗಿದ್ ಗುಟ್ಟೆನ ಅಣ್ಣವ್ರು ಬಂದ್ರು ಅವಾಗ. ಅದೇ ಅಣ್ಣ, ನಮ್ಗೇನ್ ಗೊತ್ತಾ, ಪ್ರೀತಿ ಬಾಂಧವ್ಯನ ಮೇನ್. ಈಗ ಎಲ್ಲರನ್ನ ಅದು ವಿಶ್ವಾಸ ಗಳಿಸ್ಕೋಬೇಕಂದ್ರೆ ಅದು ಹೇಳಿದ್ನಲ್ಲ, ಮಾಡ್ಕೊಂಡ್ರೆ ಭಾಳತ್ತಿಲ್ಲ, ಗಳಿಸ್ಕೋಬೇಕಂದ್ರೆ ಭಾಳ ವರ್ಷ ಬೇಕದು. ಆ ಥರ ನಮ್ಗೆ ಇನ್ನೂ ಶಕ್ತಿ ದೇವ್ರು ಕೊಡ್ಲಿ ಅಭಿಮಾನಿ ಗಳಿಸೋದು. ಅವ್ರ ಮನಸ್ಸಿನಾಗ ನಾವು ಇರೋಂಥದ್ದು, ಅವ್ರನ್ನ ಕಳ್ಕೊಳಕ್ಕೆ ನಾವು ಯಾವಾಗೂ ಯಾರನ್ನೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಅದನ್ನೇ ಹೇಳ್ತಾನೆ ಅಷ್ಟೇ. ಹೇಳಿದ್ರಲ್ಲ, ಯಾರಾಗ್ಲಿ ಇವತ್ತಿನ ದುನಿಯಾದಾಗ ಒಬ್ಬ ರಾಜಕಾರಣಿ ಆಗ್ಲಿ ಯಾರಾಗ್ಲಿ ಒಬ್ರು ಪ್ರೀತಿನ ನಾವು ಗಳಿಸ್ಬೇಕಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಈಗ ಮನೆಯವ್ರ ಮಾತನ್ನು ಕೇಳಲ್ಲ, ಆ ರೇಂಜಲ್ಲೇ ಇರ್ತಾರೆ ಎಲ್ಲರೂ. ಅವ್ರ ಮನೆಯವ್ರ ಮಾತು ಕೇಳಂಗಿಲ್ಲ, ಎಂಥದಿಲ್ಲ. ಅಂಥದ್ರಾಗ ಇವರು ಜೀವಕ್ಕೆ ಜೀವ ಇಟ್ಟು ಈ ಪ್ರೀತಿ ಕೊಡ್ತಾರಂದ್ರ ಅದನ್ನ ಅವ್ರು ಆ ರೀತಿ ಉಳಿಸ್ಕೊಂಡಿದಾರ. ಇವಾಗ ಪ್ರೀತಿ ಕೊಡೋದೇನು ದೊಡ್ಡ ವಿಚಾರ ಅಲ್ಲ, ಈಗ ಅದನ್ನ ಉಳಿಸ್ಕೋಬೇಕಲ್ಲ. ಅದರಲ್ಲಿ ಗಣೇಶ್ ಅಣ್ಣವ್ರಿಗೆ ಈಗ ಹೋರಿಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ನೋಡು. ಈಗ ಗಣೇಶ್ ಅಣ್ಣಗೂ ಅಷ್ಟೇ ಜನ ಫ್ಯಾನ್ಸ್ ಆಗ್ಬಿಟ್ಟಾರ. ಅವನು ಒಳ್ಳೆ ಗುಣಕ್ಕಾಗಿರ್ಬೋದು, ಎಲ್ಲ ಹಿಂಗ್ ಬಂದರ್ ಎಲ್ಲರಿಗೂ ಕರೆಯೋದು, ಹೋರಿ ಬೇಕಾ, ಸರಿ ತಗಾರಪ್ಪ ಅಂದ್ರೆ ಅವ್ರು ಇದ್ರು ಅಂದ್ರೆ ಹೋರಿ ಮುಟ್ಟಿಸಿ ಎಲ್ಲ ಕೊಡ್ತಾರ. ಇಲ್ಲ ಅಂದಾಗ ಮಾತ್ರ ನೀವು ಹತ್ರ ಹೋಗ್ಬೇಡ್ರಿ ದಯವಿಟ್ಟು. ಈಗ ಆಲ್ರೆಡಿ ಒಬ್ರಿಗೆ ಏಟ್ ತಿಂದಾರ. ಹೋರಿ ಏನಾದ್ರು ನೋಡಕ್ ಬಂದ್ರಿ ಅಂದ್ರೆ ಅಣ್ಣಾರು ಯಾರು ಇದ್ರೆ ಕೇಳ್ಬಿಟ್ಟು ಹೋರಿ ಹತ್ರ ಹೋಗ್ರಿ. ಯಾಕಂದ್ರೆ ನಿಮಗೇನಾದ್ರು ಬಂದಾಗ ಗಾಯ ಆಯ್ತು ಏನಾಯ್ತು ಅಂದ್ರೆ ಅವ್ರಿಗೆ ಆದಂಗ. ಬೇರೆಯವ್ರದೆಲ್ಲ ಬಿಡ್ರಿ, ವರ್ಷ ಪೂರ್ತಿ ಅವರೇ ಆರೈಕೆ ಮಾಡ್ದಾರ. ಅಣ್ಣ ಈಗ ಎಷ್ಟಣ್ಣ ಅದು ಏಟ್ ಬಿದ್ದಿದ್ದು? 24 ಹೊಲಿಗೆ ಬಿದ್ದವೆ. ಒಂದು 24 ಹೊಲಿಗೆ. ಯಾರು ಅಲ್ಲ, ಇಲ್ಲಿದಾರ ನೋಡ್ರಿ, ಇದೇ ಸಾಹೇಬ್ರು ಸರ್ಕಾರ. ಈಗ ಒಂದ್ ವರ್ಷ ಆಯ್ತಣ್ಣ? ಇಲ್ಲ, 3ನೇ ವರ್ಷ. 3ನೇ ವರ್ಷ. ಫಸ್ಟ್ ಬಂದಾಗ ಅವ್ರು 1 ವರ್ಷ ಆಯ್ತು. ಬಂದಾಗ ವರ್ಷ ಪೂರ್ತಿ ಆರಿಕಾ ಮಾಡಿ ಫುಡ್ ಎಲ್ಲ ತಿನ್ಸಿ ಮುಂಜಾನೆಯಿಂದ ಸಂಜೆ ಮಟ್ಟ ಅಲ್ಲೇ ಕಾಲ ಕಳೆದ್ರು ಕೂಡ ಅಣ್ಣರ್ನ ಒಂದ್ಸರಿ 3 ವರ್ಷದಿಂದ ಏಟಾಗಿತ್ತು ತಲೆಗೆ. ಅನ್ನೋದು ಇಲ್ಲ ಸ್ಟಿಚ್ ಐತ್ ನೋಡ್ರಿ. ಇಲ್ಲಿಂದ ಅರ್ಧ ತಲೆ ಓಪನ್ ಐತ್ ನಂದು. 24 ಹೊಲಿಗೆ. ಅದಕ್ಕೆ ಹೇಳೋದು, ದಯವಿಟ್ಟು ನಿಮಗೇನಾದ್ರು ಗಾಯ ಆಯ್ತು, ನಿಮಗೇನಾದ್ರು ನೋವಾಯ್ತು ಅಂದ್ರೆ ಇವ್ರಿಗಾದಂಗ ಈಗ ಆಲ್ರೆಡಿ ಆಗೈತಿ. ದಯವಿಟ್ಟು ಯಾರಾದ್ರೂ ಹೋರಿ ನೋಡಕ್ ಬಂದಾಗ ಅಣ್ಣರಿದ್ರು ಅಂದ್ರೆ ಹೇಳ್ರಿ, ಹಿಡ್ಕೊಡ್ತಾರೆ. ಸುಮ್ನೆ ಹೋಗಿ ನಿಮಗೇನಾದ್ರು ಗಾಯ ಆಯ್ತು ಅಂದ್ರೆ ಹೋರಿಗೂ ಕೆಟ್ಟ ಹೆಸರು, ಅಣ್ಣರಿಗೂ ಕೆಟ್ಟ ಹೆಸರು. ದಯವಿಟ್ಟು ಹಿಂಗೇನಾದ್ರು ಹೋರಿ ನೋಡಕ್ ಬಂದಾಗ ಯಾರಾದ್ರೂ ಇದ್ರು ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಹೋರಿಯನ್ನ ಬಿಡಿಸ್ಕರಿ. ಇದಿಷ್ಟು ಸರ್ಕಾರ ಹೋರಿದು ಟ್ರೈನಿಂಗ್ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ರನ್ನಿಂಗು, ಸ್ವಿಮ್ಮಿಂಗು, ಅಣ್ಣರು ಹೋರಿ ಬಗ್ಗೆ ಆಯ್ತು, ಅಣ್ಣಪ್ಪಣ್ಣರು ಅವ್ರ ಟ್ರೈನಿಂಗ್ ಬಗ್ಗೆ ಆಯ್ತು, ವಿಷಯನ ಹೇಳಿದ್ರು. ನೆಕ್ಸ್ಟ್ ಇನ್ನೂ ಹೋರ್ಗಳದಾವ,
ನೆಕ್ಸ್ಟ್ ರೌಂಡಿಗೆ ಬೇರೆ ಹೋರಿನ ತಗೊಂಬಂದು ಇನ್ನು ಅಧಿಪತಿ, ಕಿಂಗು, ಜೂನಿಯರ್ ಬಂಡೆ, ತ್ರಿಶೂಲ, ಅರ್ಜುನ ಎಲ್ಲರೂ ಇದಾವ. ಒಬ್ಬೊಬ್ಬರನ್ನ ಕರ್ಕೊಂಬರೋದಂತೆ. ಮತ್ತೆ ಸಿಗ್ತೀವಿ. ಬಿಲ್ಡರ್ ಬಂಡೆ ವಾಪಸ್ ಹೋಗ್ತಾ ಇದ್ದೀವಿ. ಮುಂದಕ್ಕೆ ಹೆಜ್ಜೆ ನಡಲ್ಲ. ಯಾವಾಗ ಹೋಗಿದ್ದೀನಿ ಯಾವಾಗ ನೋಡಿ ಮುಂದೆ ಹೋಗಾಕ ಇಲ್ಲ. ಯಾವಾಗ ಹೋಗಿದ್ದೀನಿ ಯಾವಾಗ ಬಿಟ್ಟಿನಿ ಅದೇ ಅವ್ರು ಸಾಕು ಜಲ್ದಿ ಹಾಲಿಂದ ಹಾಲು ಹಾಕ್ತಾರೆ. ಕಿಂಗ್ ಅಲ್ಲ ಅದಕ್ಕೆ ಚಿನ್ನ. ಮೊನ್ನೆ ಹಳೆ ಓನರ್ ಬಂದಾಗ ಏನು ಮಾಡ್ದವಂಗ ಬಾ ಬಾ ಮುಂದೆ ನೀನು ಯಾಕೆ ಜಲ್ದಿ ಎಷ್ಟು ಕಸು ಇರ್ತದೆ. ಚಂದ ಮಾಡ್ಕೊಂಡಪ್ಪ. ಹಾಲು ಮೊಟ್ಟೆನ ಇಷ್ಟೊತ್ತವರೆಗೂ NTC ಸರ್ಕಾರ ಹೋರಿನ ರನ್ನಿಂಗ್ ಆಯಿತು, ಸ್ವಿಮ್ಮಿಂಗ್ ಆಯಿತು, ಎಲ್ಲ ಮುಗಿಸ್ಕೊಂಬಂದು ಇವಾಗ ಕಟ್ಟಿದ್ದೀವಿ. ಅವ್ರ ಮಾತೇನಂದ್ರೆ ಹೋರಿನ ಯಾವತ್ತು ಒಂದೇ ದಿವಸಕ್ಕೆ ತಯಾರಿ ಮಾಡಬೇಡ್ರಿ. ಈಗ ಎಕ್ಸಾಮಿನ ಹಿಂದಿನ ದಿವಸ ಓದಿದ್ರೆ ಹೆಂಗೆ ಎಡವಟ್ ಆಕತ್ತಲ್ಲ, ಆ ಥರ ನಾವು ಏನೇ ಓದಿದ್ರು ವರ್ಷ ಪೂರ್ತಿ ಓದಿದ್ರೆ ಎಕ್ಸಾಮ್ ಟೈಮಲ್ಲಿ ಬರೆಯೋಕ್ಕೆ ಈಸಿ ಆಗುತ್ತೆ. ಅವರು ಇವಾಗ ಹೆಂಗಂದ್ರೆ ವರ್ಷ ಪೂರ್ತಿ ಟ್ರೈನಿಂಗ್ ಕೊಟ್ಟಿರೋದು. ಇವಾಗ ಅವರು ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದಾರೆ. ಇನ್ನೇನು ಈಗ ಹಬ್ಬ ಬಂತಲ್ಲ, ಇನ್ನೊಂದು ವಾರದಾಗ ಹಬ್ಬ ಬಂತು, ಈ ಟೈಮಲ್ಲಿ ರೆಸ್ಟ್, ಅವಾಗ ತ್ರಾಸ ಕೊಡೋಂಗಿಲ್ಲ. ಆವಾಗ ಅದು ಆ ಥರ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ನೀವು ಕೂಡ ನೀವು ಏನಾದರೂ ಹೋರಿ ತಯಾರಿ ಮಾಡಬೇಕು ಅಂದ್ರೆ ವರ್ಷ ಪೂರ್ತಿನೂ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಮಾಡಿರಿ ಅಂತಲ್ಲ, ಅಟ್ಲೀಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ವಾಕಿಂಗು. ಏನು ಹೋರಿ ಅವ್ರು ಹೇಳಿದ್ರಲ್ಲ, ಹೋರಿ ಹಬ್ಬಕ್ಕಾಗೇ ಏನಾದರೂ ಕಟ್ಟಿದರೆ ಹೋರಿನ ಆ ಥರ ವಾರ್ಮಪ್ ಮಾಡಿಸ್ರಿ ಅಂತ ಹೇಳಿದರು. ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊತಾ ಹೋಗೋಣ. ಅಣ್ಣರ ಜೊತೆಗಾಯಿತು ಹೋರಿಗಳ ಬಗ್ಗೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀವಂತೆ. ಮತ್ತೆ ಸಿಗ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಆಗಿತ್ತು ಹೋರಿ ಹಬ್ಬದ ಬಂಡೆ NTC ಸಾಮ್ರಾಜ್ಯದ ಮುತ್ತಿನ ಕಳಶ ಸರ್ಕಾರ ಹೋರಿಯ ವಿಡಿಯೋ. ಇದು ಕರ್ನಾಟಕ, ತಮಿಳುನಾಡು, ಆಲ್ ಓವರ್ ಎಲ್ಲ ಕಡೆಗೂ ಹೆಸರಾಗಿದೆ. ಇದೇ ಥರ ಆ ಹೋರಿ ಮೇಲೆ ಅಭಿಮಾನ ಇರಲಿ. ಆದಷ್ಟು ಒಳ್ಳೆ ರೀತಿಯಿಂದ ಹಬ್ಬಗಳನ್ನ ಮಾಡ್ಕೊತ ಬರ್ರಿ. ದ್ವೇಷ ಎಲ್ಲ ನಮ್ಮಲ್ಲೇ ಇರೋದು, ಬಸವಣ್ಣಗಳಲ್ಲಿ ಇಲ್ಲ. ದಯವಿಟ್ಟು ಅದನ್ನು
ಬದಿಗಿಟ್ಟು ಎಲ್ಲ ಹೋರಿಗೂ ಒಂದೇ ಥರ ನೋಡಿ ಒಂದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇದೇ ಥರ ಆಗಿರ್ಬೋದು, ಇದಕ್ಕಿಂತ ಹೆಚ್ಚಿನ ರೀತಿ ಆಗಿರ್ಬೋದು ಹೋರಿಗಳನ್ನ ತಯಾರು ಮಾಡಿ ಹಬ್ಬಕ್ಕೆ ಹಾಕ್ರಿ. ಎಲ್ಲ ಹೋರಿಗಳಿಗೂ, ಎಲ್ಲ ಹೋರಿ ಮಾಲೀಕರಿಗೂ, ಅಭಿಮಾನಿಗಳಿಗೂ, ಹೋರಿ ಹಿಡಿತಗಾರರಿಗೂ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.